ಒಂದು ವಿಡಿಯೋ ಎಲ್ಲ ಕಪಲ್ಸ್ಗೂ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅನ್ಕೊಳ್ತೀನಿ. ನೀವು ನ್ಯೂಲಿ ಮ್ಯಾರಿಡ್ ಇರ್ಬೋದು, ಅಥವಾ ಮದುವೆ ಆಗೋ ಪ್ಲಾನ್ ಇರ್ಬೋದು, ಇಲ್ಲ ಮದುವೆ ಆಗಿ ಭಾಳ ವರ್ಷನೇ ಆಗಿರ್ಬೋದು. ನನ್ನ ಪ್ರಾಕ್ಟೀಸ್ನಲ್ಲಿ ಸುಮಾರು ಜನ ಬಂದು ಅವರ ಪ್ರಾಬ್ಲಮ್ಸ್ನ ಶೇರ್ ಮಾಡ್ತಾ ನನಗೆ ಹೈಲೈಟ್ ಆಗಿ ಮಾಡೋ 2 ದೊಡ್ಡ ಮಿಸ್ಟೇಕ್ಸ್ ಏನು ಗೊತ್ತಾ? ಅದು ಗಂಡ ಇರ್ಬೋದು ಅಥವಾ ಹೆಂಡತಿ ಇರ್ಬೋದು. ದ ಫಸ್ಟ್ ಮಿಸ್ಟೇಕ್ ಈಸ್ ಕಂಟ್ರೋಲಿಂಗ್. ಸ್ವಲ್ಪ ಮಟ್ಟಿಗೆ ಪ್ರೀತಿಯಲ್ಲಿ ಪಾಸಿಟಿವ್ನೆಸ್ ಇರೋದು ಓಕೆ. ಈ ಕಂಟ್ರೋಲಿಂಗ್ ಅನ್ನೋದು ಒಂದು ಎಕ್ಸ್ಟ್ರೀಮ್ ಥಿಂಗ್. ಅಂದರೆ ನೀವು ಒಬ್ಬ ಮನುಷ್ಯನ ಇಂಡಿವಿಜುವಾಲಿಟಿನೇ ಕಿತ್ಕೊಳ್ತೀರಾ. ಅವರ ಒಂದು ಬೇಸಿಕ್ ಹಾಬಿ, ಅವರ ಒಂದು ಸೋಷಿಯಲ್ ಇಂಟ್ರಾಕ್ಷನ್ ಎಲ್ಲದಕ್ಕೂ ನೀವು ಇಂಟರ್ಫಿಯರ್ ಮಾಡ್ತಾ ಇದ್ರೆ ಅಲ್ವಾ, ಶುರು ಅದನ್ನ ಅಡ್ಜಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಹೋಗ್ತಾ ಹೋಗ್ತಾ ಮನಸ್ತಾಪ ಆಗುತ್ತೆ, ನಿಮ್ಮಿಬ್ರು ಮಧ್ಯ ಗ್ಯಾಪ್ ಕ್ರಿಯೇಟ್ ಆಗೋದು ಹೆಚ್ಚಾಗುತ್ತೆ. ಫಾರ್ ಎಕ್ಸಾಂಪಲ್ ಗಂಡನಿಗೆ ಅವರ ಫ್ಯಾಮಿಲಿ ಜೊತೆ, ಅವರ ಫ್ರೆಂಡ್ಸ್ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು, ಎಷ್ಟು ಮಾತಾಡಬೇಕು ಅದನ್ನು ಕೂಡ ನೀವು ಡಿಸೈಡ್ ಮಾಡ್ತೀರಾ. ಇನ್ನು ಒಂದು ಬೇಸಿಕ್ ಸ್ಪೋರ್ಟ್ಸ್ ಅವ್ರಿಗೆ ಇಷ್ಟ, ಅದನ್ನ ನೋಡಬೇಕು ಅಂದರೆ, ಇಲ್ಲ ವೀಕೆಂಡಲ್ಲಿ ಒಂದು ಕ್ರಿಕೆಟ್ ಆಡಬೇಕು ಅಂದರೂ ಕೂಡ ನಿಮ್ಮದೊಂದು ಕಮೆಂಟ್ಸ್ ಇರುತ್ತೆ. ಇರೋ ಒಂದು ವೀಕೆಂಡ್ ಕೂಡ ನಿಮ್ಗೆ ಇಷ್ಟ ಬಂದಿರೋ ಗೇಮ್ಸ್ ಆಡ್ತೀರಾ ಅಂತ. ಇನ್ನು ಸೇಮ್ ಹೆಂಡತಿಗೂ ಕೂಡ ಕೆಲವು ಗಂಡಂದ್ರು ಯಾವಾಗಲೂ ಅಮ್ಮನ ಮನೆಗೆ ಹೋಗ್ತೀಯಾ, ನನ್ನ ಜೊತೆನೇ ನೀನು ಟೈಮ್ ಸ್ಪೆಂಡ್ ಮಾಡಬೇಕು, ಖುಷಿ ಅಂದರೆ ನನ್ನ ಜೊತೆ ಮಾತ್ರ, ಅದು ನೀನು ಅಕ್ಕ ತಂಗಿ ಜೊತೆ ಯಾಕೆ ಜಾಸ್ತಿ ಮಾತಾಡ್ತೀಯಾ. ಹೀಗೆ ವಿಚಾರಗಳಿಗೆ ನೀವು ಅವರ ಫ್ರೀಡಮ್ನ ಕಿತ್ಕೊಳ್ಳೋಕೆ ಹೋದ್ರೆ ಡೆಫಿನೆಟ್ಲಿ ನಿಮ್ಮ ರಿಲೇಶನ್ಶಿಪ್ ಹಾಳಾಗುತ್ತೆ. ನಿಮ್ಮ ಗಂಡನೇ ಇರ್ಬೋದು ಅಥವಾ ಹೆಂಡತಿನೇ ಇರ್ಬೋದು, ಎಟ್ ದಿ ಎಂಡ್ ನಾವೆಲ್ಲರೂ ಕೂಡ ಮನುಷ್ಯರೇ ಅಲ್ವಾ. ಸೈಕಾಲಜಿ ಪ್ರಕಾರ ನೀವು ಹೋದ್ರೂ ಕೂಡ ಒಬ್ಬ ಮನುಷ್ಯನ ಬೇಸಿಕ್ ನೀಡ್ ಏನು ಗೊತ್ತಾ? ಫ್ರೀಡಮ್. ಇನ್ನು ಎರಡನೇದು ಎಕ್ಸ್ಪೆಕ್ಟೇಷನ್. ಇಲ್ಲಂತೂ ನಾನು ಎಷ್ಟು ಮಟ್ಟಿಗೆ ಕೇಳಿದ್ದೀನಂದರೆ, ಅವ್ರು ಇರೋದೇ ನಿಮಗೆ ಹ್ಯಾಪಿನೆಸ್ನ ಸಪ್ಲೈ ಮಾಡೋದಕ್ಕೆ. ಅವ್ರೇನಾದರೂ ಅವರಷ್ಟಕ್ಕೆ ಅವ್ರು ಬದುಕ್ತಾ ಇದ್ರೆ ನಿಮಗೆ ಕೋಪ ಬರುತ್ತೆ ಅಥವಾ ನಿಮಗೆ ದುಃಖ ಆಗುತ್ತೆ ಅಂತ ಹೇಳಿದ್ರೆ, ಯು ಆರ್ ಎಂಟೈರ್ಲಿ ಡಿಪೆಂಡೆಂಟ್ ಆನ್ ಅ ಪರ್ಸನ್ ಫಾರ್ ಯುವರ್ ಹ್ಯಾಪಿನೆಸ್. ಹೀಗೆ ನೀವು ಒಬ್ಬ ಮನುಷ್ಯನಿಂದ ಖುಷಿನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋದರೆ ಅದು ಲೈಫ್ ಲಾಂಗ್ ಅದು ವರ್ಕೌಟ್ ಆಗೋದೇ ಇಲ್ಲ. ನಿಮ್ಮ ಹ್ಯಾಪಿನೆಸ್ ಏನಿದೆ, ನಿಮ್ಮ ಒಂದು ಲೈಫ್ ಟುವರ್ಡ್ಸ್ ಎಂಥೂಸಿಯಾಸಮ್ ಏನಿದೆ, ಅದನ್ನು ನೀವೇ ಡೆವಲಪ್ ಮಾಡ್ಕೋಬೇಕು. ನಿಮ್ಮ ಪಾರ್ಟ್ನರ್ ಅಷ್ಟೇ, ಅವರಿಂದನೇ ನೀವೆಲ್ಲದನ್ನೂ ನಿರೀಕ್ಷೆ ಮಾಡೋದಕ್ಕೆ ಹೋಗಬೇಡಿ. ಇಟ್ಸ್ ಗಿವ್ ಆ್ಯಂಡ್ ಟೇಕ್. ಒಂದು ಔಟ್ ಆಫ್ ದಿ ಕಾಂಟೆಕ್ಸ್ಟ್ ಒಂದು ವಿಚಾರ ಹೇಳ್ತೀನಿ. ತುಂಬ ಜನ ಹೇಳ್ತಾರೆ, ನಮ್ಮ ಜೊತೆ ಟೈಮೇ ಸ್ಪೆಂಡ್ ಮಾಡೋದಿಲ್ಲ, ನಮ್ಮನ್ನೆಲ್ಲೂ ಕರ್ಕೊಂಡೇ ಹೋಗೋದಿಲ್ಲ. ಮ್ಯೂಚುವಲಿ ಒಬ್ರಿಗೊಬ್ರ ಮೇಲೆ ಪ್ರೀತಿ ಇದ್ದಾಗ, ಇಂಟ್ರೆಸ್ಟ್ ಇದ್ದಾಗ ಇದನ್ನೆಲ್ಲ ನೀವು ಕೇಳೋ ಅವಶ್ಯಕತೆನೇ ಇಲ್ಲ. ಅದು ಆಟೋಮೆಟಿಕ್ ಆಗಿ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವರು ಹಂಬಲಿಸ್ತಾರೆ, ಆ್ಯಂಡ್ ಹೊರಗೆ ಹೋಗೋದಕ್ಕೆ ಅವರು ಕೂಡ ಪ್ಲ್ಯಾನ್ ಮಾಡ್ತಾರೆ. ಏನಾದರೂ ಒಂದು ಪಾರ್ಟ್ನರ್ಗೆ ಅದ್ರ ಇಂಟ್ರೆಸ್ಟ್ ಇಲ್ಲ ಅಂದಾಗ ಆ ಒಂದು ವಿಚಾರಗಳು ನಡೆಯೋದಿಲ್ಲ. ಅದಕ್ಕಾಗಿ ಆಪೋಸಿಟ್ ಪರ್ಸನ್ನು ಬೇಡ್ಕೋಬೇಕಾಗತ್ತೆ, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ. ಇಂಥ ಸಂದರ್ಭದಲ್ಲಿ ಅವ್ರನ್ನ ಬ್ಲೇಮ್ ಮಾಡೋದು ಈಸಿ. ಯಾಕೆ ಈ ಪರಿಸ್ಥಿತಿ ಬಂದಿದೆ, ನನ್ನಿಂದ ಏನಾದ್ರು ತಪ್ಪಾಗಿದೆಯಾ, ನಾನೇನಾದರೂ ತುಂಬ ಕಂಟ್ರೋಲಿಂಗ್ ಆಗಿದ್ದೀನಾ, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಆಗ್ತಿಲ್ವಾ ಅಂತ ಸ್ವಲ್ಪ ಕೂತು ಆಲೋಚನೆ ಮಾಡಿ. ಎರಡೂ ವಿಚಾರ ಒಂದು ಹೆಲ್ದಿ ರಿಲೇಶನ್ಶಿಪ್ಗೆ ಅತ್ಯವಶ್ಯಕ. ನೀವು ನ್ಯೂಲಿ ವೆಡ್ ಇದ್ದಾಗ ಇದೆಲ್ಲ ಕೂಡ ಚಂದ ಅನ್ಸ್ಬೋದು, ಗಂಡಂಗೆ ಹೆಂಡ್ತಿನೇ ಇಲ್ಲ, ಹೆಂಡ್ತಿಗೆ ಗಂಡನೇ ಇಲ್ಲ, ನಾವಿಬ್ರು ಬಿಟ್ರೆ ನಮಗೆ ಪ್ರಪಂಚನೇ ಇಲ್ಲ ಅಂತ. ಬಟ್ ಹೋಗ್ತಾ ಹೋಗ್ತಾ ಅದು ಟಾಕ್ಸಿಕ್ ಫೀಲ್ ಆಗುತ್ತೆ. ಇನ್ನು ನೀವು ಮದುವೆ ಆಗೋ ಆಲೋಚನೆಯಲ್ಲಿ ಇದ್ದೀರಾ ಅಂದರೆ ಈ ಒಂದು ವಿಚಾರನ ಓಪನ್ ಆಗಿ ನಿಮ್ಮ ಪಾರ್ಟ್ನರ್ಸ್ ಜೊತೆ ಮಾತಾಡಿ. ಬಿಕಾಸ್ ಒಮ್ಮೆ ಮದುವೆ ಆದ ನಂತರ ಇಲ್ವಾ, ನಿಮಗೆ ಅವ್ರ ನೇಚರ್ ಗೊತ್ತಾದಾಗ ನಿಮ್ಗೆ ಟ್ರ್ಯಾಪ್ ಫೀಲ್ ಆಗುತ್ತೆ. ಆಮೇಲೆ ಇನ್ನು ಮದುವೆಗೆ ಭಾಳ ವರ್ಷದ ಮೇಲೂ ಈ ಒಂದು ಕಂಪ್ಲೇಂಟ್ ಇರುತ್ತೆ. ಸುಮಾರು ಜನ ಲೇಡೀಸ್ ಎಸ್ಪೆಷಲಿ ಕ್ಲಿನಿಕ್ ಬಂದಾಗ ಹೇಳ್ತಾರೆ, ಅವರೇನು ಬೆಳಗ್ಗೆ ವಾಕಿಂಗ್ ಹೋಗ್ತಾರೆ, ಅವ್ರ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಮಾತಾಡ್ಬಿಟ್ಟು ಆರಾಮವಾಗಿ 11 ಗಂಟೆಗೆ ಬರ್ತಾರೆ. ಬಿಕಾಸ್ ನೀವು ಪೂರ್ತಿ ನಿಮ್ಮ ಲೈಫು ಅವ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತೀರಿ, ಅಥವಾ ಅವ್ರ ಫ್ರೆಂಡ್ಸ್ ಜೊತೆ ಹೋಗಬಾರ್ದು ಅನ್ನೋ ಒಂದು ಕಂಟ್ರೋಲ್ ಮಾಡ್ತಾ ಇರ್ತೀರಾ. ಒಂದು ಏಜ್ ನಂತರ ಅವ್ರು ಅದನ್ನೆಲ್ಲ ಕೇರ್ ಮಾಡದೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಇಟ್ಸ್ ಆಲ್ ಅಬೌಟ್ ಬ್ಯಾಲೆನ್ಸ್ ಇನ್ ಲೈಫ್. ಹೇಗೆ ಅಪ್ಪ ಅಮ್ಮನ ಪ್ರೀತಿ, ಗಂಡನ ಪ್ರೀತಿ, ಮಕ್ಕಳು ಪ್ರೀತಿ, ನಮ್ಮ ಸ್ನೇಹಿತರ ಪ್ರೀತಿ ಎಲ್ಲದೂ ಕೂಡ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು. ನೀವು ಯಾರೋ ಒಬ್ಬರ ಮೇಲೆ ನಿಮ್ಮ ಇಡೀ ಜೀವನನ ಡಿಪೆಂಡ್ ಮಾಡ್ಕೊಂಡಾಗಲೇ ಈ ಎಲ್ಲ ಪ್ರಾಬ್ಲಮ್ ಶುರುವಾಗೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿರುತ್ತೆ ಅಂತ. ಇನ್ನಷ್ಟು ಹೆಲ್ತ್ ಟಿಪ್ ವೀಡಿಯೋಸ್ಗಾಗಿ, ಮೆಂಟಲ್ ಹೆಲ್ತ್ ಟಿಪ್ ವೀಡಿಯೋಸ್ಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು.